ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಹಲೋ, ಯಾಕ್ರಿ ಪದೇ ಪದೇ ಕಾಲ್ ಮಾಡ್ತಾ ಇದ್ದೀರಾ? ಒಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ? ನಾನು ಒಂದ್ಸಲಿ ನಿರ್ಧಾರ ಮಾಡಾದ್ಮೇಲೆ ಮುಗೀತು. ಇದೇನು ಮಕ್ಕಳಾಟನ ಅಥವಾ ತರಕಾರಿ ವ್ಯಾಪಾರನ ಚೌಕಾಸಿ ಮಾಡೋದಕ್ಕೆ? ಗಂಟೆಗೆ ಒಂದೊಂದ್ಸಲಿ ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾ ಇರ್ತೀರಲ್ಲ. ನೋಡಿ, ನಿಮ್ಮ ಕೈಯಲ್ಲಿ ಆಗಲ್ಲ ಅಂತಾನೆ ನಾನು ಬೇರೆಯವ್ರಿಗೆ ಕೊಟ್ಟಾಯ್ತು. ಈ ಬೆದರಿಕೆ ಹಾಕೋದಲ್ಲ ನಾನು ಹತ್ರ ಇಟ್ಕೊಬಿಡಿ. ನಿಮ್ಮಂಥ 1000 ಜನರನ್ನ ನೋಡಿದ್ದೀನಿ. ಇಡ್ರಿ ಫೋನು. ಯಾವನ್ರಿ ಅವ್ನ ಮಂಗ್ಯನ ಮಗ? ಆ ಕಲ್ಲೇಶನ ಕಾಂಟ್ರಾಕ್ಟ್ರು ಅವನೇ. ಮೊದಲು ಅವ್ನ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ. ಜಾಸ್ತಿ ಮಾತಾಡ್ದ ಅಂದರೆ ಸೀರಿಯಸ್ ಆಗಿ ಆ್ಯಕ್ಷನ್ ತಗೋತೀನಿ ಅಂತ ಹೇಳು. ಇಷ್ಟು ಹೇಳಿದ್ರಲ್ಲ ಸಾಹೇಬ್ರ, ಜಾಡಿಸ್ಬಿಡ್ತೀನಿ ಅವನ್ನ. ಬಾ, ಹೊಟ್ಟೆ ಸಿಗ್ತದೆ. ನಂದು ಕಾವು ಕಾವು ಅನ್ನಕತ್ತೈತಿ. ಅಕ್ಕ, ಸಾಹೇಬ್ರು ಬಂದರು ಅನ್ಸುತ್ತೆ. ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಅಕ್ಕ. ಶೋ ಸುಮಾ, ಏನು ಮಾಡೋದೀಗ? ನನಗಂತೂ ತಲೆ ಸಿಡಿತಾ ಇದೆ. ಸರಿ, ಒಂದು ಕೆಲಸ ಮಾಡ್ತೀನಿ ಇರು. ಹೇಗಿದ್ರು ಇದೆಲ್ಲ ಆಗಿರೋದು ನನ್ನಿಂದ ತಾನೆ. ನಾನೇ ಹೋಗಿ ತೀರ್ಥನ ಹತ್ರ ಮಾತಾಡ್ತೀನಿ, ಕನ್ವಿನ್ಸ್ ಮಾಡ್ತೀನಿ ಅವನನ್ನು. ಸರಿನಾ? ಅಯ್ಯೋ ಅಕ್ಕ ಬೇಡ, ಅವ್ರಾಗಲೇ ಸಿಟ್ಟಲ್ಲಿದ್ದಾರೆ ಅನ್ಸುತ್ತೆ. ಯಾರ ಮೇಲೋ ಕೂಗಾಡ್ತಿದ್ದಾರೆ. ಇಲ್ಲಿಗೆ ನನ್ನ ಕೆಲಸ ಮುಗೀತು. ಇನ್ನೇನಿದ್ರು ನೀನುಂಟು, ನೀನು ತೀರ್ಥನ ಕೋಪ. ಸುಮಾ, ನನ್ಗೆ ಯಾಕೋ ತಲೆನೋವು ಕಮ್ಮಿನೇ ಆಗ್ತಾ ಇಲ್ಲ. ನಾನು ಹೋಗಿ ಮಾತ್ರೆ ತಗೊಂಡು ಬರ್ತೀನಿ. ಸರಿ ಅಕ್ಕ. ಸುಮ್ಮನವ್ರೆ, ಹೊಟ್ಟೆ ತುಂಬ ಹಸಿದೆ. ಬೇಗ ಊಟ ಬಡಿಸಿ. ಚಿಟ್ಟೆ, ಆ ಡ್ರೈವರ್ನ ಕರ್ಕೊಬಾ ಹೋಗು. ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಇವರಿಬ್ರು ಊಟನೇ ಮಾಡಲಿಲ್ಲ ಗೊತ್ತಾ? ಏನಾಯ್ತು ಗುರುಗಳೇ? ಏನಾದ್ರೂ ಸಮಸ್ಯೆನಾ? ಅಡುಗೆ ಇನ್ನೂ ಆಗಿಲ್ವಾ? ಅಲ್ಲ ರೀ, ಇಷ್ಟೊತ್ತಾಯ್ತು, ಇನ್ನೂ ಅಡುಗೆ ಆಗಿಲ್ವಾ? ಸಾಹೇಬ್ರೆ, ಅದು ಸುಮ್ಮನವ್ರೆ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಬಂದ ತಕ್ಷಣ ಬಡಿಸಿ ಅಂತ ಹೇಳಿದ್ನಲ್ಲ, ಯಾಕೆ ಇನ್ನೂ ರೆಡಿ ಆಗಿಲ್ಲ? ಸಾಹೇಬ್ರೆ ಮಾಡ್ಬಿಡ್ತೀನಿ, ಒಂದು 10 ನಿಮಿಷ ಅಷ್ಟೇ. 10 ನಿಮಿಷನಾ? ಬೆಳಗಿಂದ ಏನು ಮಾಡ್ತಾ ಇದ್ರಿ? ಅಡುಗೆನೇ ಮಾಡ್ತಿದ್ದೆ ಸಾಹೇಬ್ರೆ. ಅದೇನಾಯ್ತು ಅಂದರೆ ನನಗೆ ರೀಸನ್ಸ್ ಕೊಡಬೇಡಿ ಸಾಹೇಬ್ರ. ಚೂರು ಸಮಾಧಾನ ಮಾಡ್ಕ್ಯಾರ. ಆ ಮಲ್ಲೇಶಿ ಮ್ಯಾಗಿನ ಸಿಟ್ಟು ತಂದು ಯಾಕೆ ಸುಮ್ಮನಕ್ಕೆ ಹಾಕ್ತೀರಿ? ಒಂದು ಕೆಲಸ ಮಾಡ್ರಿ, ನೀವು ಕೈಕಾಲು ಮುಖ ತೊಗೊಂಡು ಬಟ್ಟೆ ಚೇಂಜ್ ಮಾಡ್ರಿ, ಅಡಿಗೆ ಹಾಕತ್ತಿ. ನಾನು ಹೋಗಿ ಮುಖ ತೊಳ್ಕೊ ಬರ್ತೀನಿ. ಇದೇ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇರೋದು. ಸುಮ್ಮನಕ್ಕೆ ಏನಾತವ? ಅಣ್ಣ, ಎಡವಟ್ಟಾಯಿತು. ಬೆಳಗ್ಗೆಯಿಂದನೇ ಎಲ್ಲ ಸಿದ್ಧತೆನೂ ಮಾಡಿ ಅಡುಗೆ ರೆಡಿ ಇತ್ತು. ಆದರೆ ಅಕ್ಕನ ಹತ್ರ ಏನೋ ಮಾತಾಡ್ತಾ ಮೈ ಮರ್ತುಬಿಟ್ಟೆ. ಮಾಡಿದ ಅಡುಗೆ ಎಲ್ಲ ಸೀದೋಯ್ತಣ್ಣ. ನೋಡವಾ, ಸಾಹೇಬ್ರು ಫುಲ್ ಗರಂ ಆಗದಾರ. ಅಲ್ಲಿ ಆಫೀಸ್ನಾಗ ಇದ್ದಾಗ ನಿನಗೆ 2-3 ಸಲ ಕಾಲ್ ಮಾಡಿದ್ರು, ನೀ ರಿಸೀವ್ ಮಾಡಿಲ್ಲ. ಹೊಟ್ಟೆ ಸ್ಥಿತಿ ಅಂತ ಹೇಳಕತ್ತಿದ್ರು. ನೋಡು, ಅವ್ರು ಇನ್ನೂ ಜಾಸ್ತಿ ಸೀಟ್ಗಳಕ್ಕೆ ಮುಂಚೆ ಇರೋ ಟೈಮ್ನಾಗ ಬಡ ಬಡ ಅಡುಗೆ ಮಾಡು. ಅದೇನು ಹೆಲ್ಪ್ ಮಾಡ್ಬೇಕು ನಾ ಮಾಡ್ತೀನಿ. ಏನು ಹೆಚ್ಕೊಡ್ಬೇಕು? ಈರುಳ್ಳಿ ಹೆಚ್ಕೊಡೋಣ. ಹಾಂ ಸರಿ, ನಡಿ. ಜಾತಕದ ಪ್ರಕಾರ ಇವರಿಬ್ಬರ ಹೊಂದಾಣಿಕೆ ತುಂಬ ಚೆನ್ನಾಗಿದೆಯಮ್ಮ. ಆದರೆ ಸಮಸ್ಯೆ ಇರೋದು ಇವರಿಬ್ಬರಲ್ಲೇ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇವರಿಬ್ಬರು ಸರಿಯಾಗಿ ನಡ್ಕೊಂಡ್ರೆ ಇವರಂಥ ದಂಪತಿಗಳು ಇನ್ಯಾರೂ ಇಲ್ಲ ಅಂತ ಅನ್ಕೊಂಬಿಡಿ. ಅವರಿಬ್ರು ಹೊಂದಾಣಿಕೆ ಆಗೋದಕ್ಕೆ ಏನಾದರೂ ಪೂಜೆ ಪುನಸ್ಕಾರ ಮಾಡಿದ್ರೆ ಆಗುತ್ತಾ? ಪೂಜೆ ಪುನಸ್ಕಾರದಿಂದನೇ ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅನ್ನೋದಿದ್ರೆ ಸಮಸ್ಯೆಗಳೇ ಇರ್ತಿರ್ಲಿಲ್ಲ ತಾಯಿ. ಕೆಲವು ಸಾರಿ ದೇವರ ಆಶೀರ್ವಾದನೇ ಸಾಕಾಗೋದಿಲ್ಲ, ಮನುಷ್ಯರ ಪ್ರಯತ್ನನೂ ಇರಬೇಕಾಗತ್ತೆ. ಅರ್ಧ ದಾರಿ ಮನುಷ್ಯ ಬಂಡಿ ಎಳ್ಕೊಂಡು ಹೋಗಬೇಕು, ಇನ್ನು ಮಿಕ್ಕಿದ್ದನ್ನು ಅವನು ಎಳ್ಕೊಂಡು ಹೋಗ್ತಾನೆ. ಸ್ವಲ್ಪ ಅಡ್ಡಿ ಆತಂಕಗಳು ಕಾಣಿಸ್ತಾ ಇವೆ, ಆದರೆ ಇವರಿಬ್ಬರು ಅದನ್ನು ಮೀರಿ ನಿಲ್ಲಬೇಕು ಅಷ್ಟೆ. ಭೀಮನ ಅಮಾವಾಸ್ಯೆ ಪೂಜೆ ಮಾಡಿದ್ರಾ? ಇಲ್ಲ ಗುರುಗಳೇ. ಸರಿ, ತೊಂದರೆ ಇಲ್ಲ. ಭೀಮನ ಅಮಾವಾಸ್ಯೆಗೆ ಮಾಡೋ ಶಾಸ್ತ್ರಗಳನ್ನೇ ಮಾಡಿ ಮುಗಿಸಿ. ಸರಿ ಗುರುಗಳೇ, ನಾನು ಬರ್ತೀನಿ. ಹೋಗಿ ಬನ್ನಿ ತಾಯಿ, ಒಳ್ಳೇದಾಗಲಿ. ತೀರ್ಥ, ತುಂಬ ಹಸುವಾಗ್ತಿದೆಯಾ? ಏನು ಹೇಳಲಿ ಅದಕ್ಕೆ? ಬೆಳಗ್ಗೆಯಿಂದ ತಿಂಡಿ ಮಾಡಿಲ್ಲ, ನಿನ್ನೆ ರಾತ್ರಿನೂ ಊಟ ಮಾಡಿಲ್ಲ. ಆಚೆ ಊಟ ಮಾಡೋಣ ಅಂದರೆ ಇವ್ರು ಚಿಕನ್ ಮಾಡಿದ್ದೀನಿ, ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಆಸೆ ಹುಟ್ಟಿಸಿದ್ರು. ಇವ್ರ ಮನ್ಸು ನೋಯಿಸಬಾರ್ದು ಅಂತ ಹೇಳಿ ಆಚೆ ಊಟ ಮಾಡಿದೆ, ಹಾಗೆ ಬಂದೆ ಅದಕ್ಕೆ. ಹಾಗಾದ್ಮೇಲೆ ಅಡುಗೆ ಮಾಡಿದ ಅವ್ರ ಕರ್ತವ್ಯ ಅಲ್ವಾ? ನಾನು ಬರೋಕ್ಕಿಂತ ಮುಂಚೆ 4 ಸಲ ಕಾಲ್ ಮಾಡಿದ್ದೀನಿ, ನಾನು ಬಂದಮೇಲೆ ಅಡುಗೆ ಕೆಲಸ ಇಟ್ಕೊಬೇಡಿ, ನಂಗೆ ಊಟ ಬಡಿಸಿ ಅಂತ. ಅದಕ್ಕೆ ನಾನು ಯಾವತ್ತಾದ್ರೂ ಊಟದ ವಿಷಯದಲ್ಲಿ ಈ ಥರ ಮಾತಾಡಿದ್ದೀನ? ಯಾವತ್ತಾದ್ರೂ ಬೇಡಿಕೆ ಇಟ್ಟಿದ್ದೀನ? ಇಲ್ಲ ಅಲ್ವಾ ಅದಕ್ಕೆ? ಇಲ್ಲ ತೀರ್ಥ, ಅದು ಅಲ್ಲದೆ ನೀನು ಊಟದ ವಿಚಾರಕ್ಕೆ ಯಾರ ಮೇಲೂ ರೇಗ್ದವನಲ್ಲ.
ಆದರೆ ಫಸ್ಟ್ ಟೈಮ್ ಅದಕ್ಕೆ ಫಸ್ಟ್ ಟೈಮ್ ಹೀಗಾಗ್ತಾ ಇರೋದು. ನಾವು ಕಷ್ಟಪಟ್ಟು ದುಡಿಯೋದಕ್ಕೆ ಹೇಳಿ ಹೊಟ್ಟೆ ಹಸ್ದಾಗ ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ತಾನೆ. ಹಸುವು ಅಂತ ಕೆಲಸ ಮುಗಿಸ್ಕೊಂಡು ಬಂದಿದ್ದ ಗಂಡಂಗೆ ಮನೇಲಿ ಊಟ ಇಲ್ಲ ಅಂತ ಹೇಳಿದ್ರೆ ಹೇಗದಕ್ಕೆ? ನಾನೇನು ಇವ್ರಿಗೆ ಬಲವಂತ ಮಾಡಿಲ್ಲ, ಇವರೇ ಹೇಳಿದ್ದು ನಾನು ಚಿಕನ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ. ನಂದು ಬಿಡಿ ಅದಕ್ಕೆ. ಆ ಚಿಟ್ಟೆ ಡ್ರೈವರು ಬೆಳಗ್ಗಿಂದ ತಿಂಡಿ ಮಾಡಿಲ್ಲ, ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ. ಮರ್ಯಾದೆ ಹೋಗಲ್ವಾ ಅದಕ್ಕೆ? ನಾನು ಕಾಲ್ ಮಾಡ್ದಾಗ್ಲಿಂದ ಕಮ್ಮಿ ಅಂದ್ರೂ 4-5 ಗಂಟೆ ಆಗಿದೆ. ಆ 4-5 ಗಂಟೆ 4 ಜನಕ್ಕೆ ಅಡುಗೆ ಮಾಡೋಕ್ಕಾಗಲ್ವಾ? ತೀರ್ಥ, ಅವಳು ನಿನ್ನ ಮೇಲಿನ ಪ್ರೀತಿಗೆ ಹೆಚ್ಚೆಚ್ಚು ವೆರೈಟಿ ಮಾಡೋದಕ್ಕೆ ಹೋದ್ಲು. ಆ್ಯಕ್ಚುಲಿ ನಾನು ಹೇಳಿದೆ ಅಷ್ಟೆಲ್ಲ ವೆರೈಟಿ ಮಾಡಬೇಡ, ತೀರ್ಥಂಗೆ ಅಷ್ಟು ವೆರೈಟೀಸ್ ಇಷ್ಟ ಆಗಲ್ಲ, ಸಿಂಪಲ್ ಆಗಿ ಒಂದು ಅನ್ನ ಸಾರು ಚಪಾತಿ ಮಾಡು ಸಾಕು ಅಂತ. ಆದರೆ ಅವಳು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಕೂತ್ಲ, ಎಲ್ಲ ಲೇಟ್ ಆಗೋಯ್ತು. ಪ್ರಾಬ್ಲಮ್ ಆಗಿರೋದೇ ಅಲ್ಲಿ ಅದಕ್ಕೆ. ನಾನು ಅನ್ನ ಸಾರು ಮುದ್ದೆ ಸಾಕು ಅಂತ ಹೇಳಿದೆ, ಇವರೇ ಚಿಕನ್ ಮಾಡ್ತೀನಿ, ಸೈಡ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳಿದ್ರು. ತೀರ್ಥ, ಸುಮ್ಮನನ್ ಮೇಲೆ ಕೋಪ ಮಾಡ್ಕೋಬೇಡ. ಆ್ಯಕ್ಚುಲಿ ಅಡುಗೆ ಲೇಟ್ ಆಗಿದ್ದು ನನ್ನಿಂದ. ಹೌದು ತೀರ್ಥ, ನನಗೆ ತಲೆ ಸಿಕ್ಕಾಪಟ್ಟೆ ಸಿಡಿತಾ ಇತ್ತು. ಒಂದು ಕಪ್ ಕಾಫಿ ಮಾಡ್ಕೊಡ್ತೀಯಾ ಅಂತ ಕೇಳಿದೆ. ಅವಳು ಪಾಪ ಎಲ್ಲ ಕೆಲಸ ಬಿಟ್ಟು ನನಗೆ ಕಾಫಿ ಮಾಡಿಕೊಟ್ಲು. ಅದಕ್ಕೆ ಕಾಫಿ ಮಾಡೋದಕ್ಕೆ 10 ನಿಮಿಷ ಸಾಕು, ಅದ್ರಲ್ಲಿ ಏನು ಮಹಾ ಹಾಳಾಗೋಗುತ್ತೆ? ಅಷ್ಟೇ ಅಲ್ಲ ತೀರ್ಥ, ಕಾಫಿ ಕುಡಿತಾ ಕುಡಿತಾ ಅವಳನ್ನ ಮಾತಿಗೆ ಹೇಳ್ದೆ. ಮಾತಾಡ್ತಾ ಮಾತಾಡ್ತಾ ಎಲ್ಲ ಎಡವಟ್ಟಾಗೋಯ್ತು. ಮಾಡಿದ ಅಡುಗೆ ಎಲ್ಲ ಸೀದೋಯ್ತು. ನಾನು ಬರ್ತೀನಿ ಅನ್ನೋ ಜ್ಞಾನ ಇದ್ದಿದ್ರೆ, ಅಡುಗೆ ಮೇಲೆ ಗಮನ ಇದ್ದಿದ್ರೆ ಅಡುಗೆ ಸಿದ್ದೋಗ್ತಾ ಇರಲಿಲ್ಲ. ತೀರ್ಥ, ಅದು ರಾಜೇಶನ್ ವಿಚಾರ ಮಾತಾಡ್ತಿದ್ವಲ್ಲ, ಮಾತಾಡ್ತಾ ಮಾತಾಡ್ತಾ ಮರ್ತೋಯ್ತು. ರಾಜೇಶ 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 ಯಾವಾಗ ನೋಡಿದ್ರು ಅವನ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಅವನ ಬಗ್ಗೆ ಮಾತಾಡಿ ಮಾತಾಡಿ ನಮ್ಮ ಮನೆ ನೆಮ್ಮದಿನೇ ಹಾಳಾಗ್ತಾ ಇದೆ. ಆ ವಿಷಯ ಬಿಟ್ಟು ಬೇರೆ ವಿಷಯನೇ ಇಲ್ವಾ ಇವ್ರಿಗೆ? ಅದಕ್ಕೆ ಹಾ ಸುಭಾಷ್, ಅಣ್ಣ ಏನೋ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡಿದ್ದಾನಂತೆ. ಯಾಕತ್ಗೆ? ಅಡುಗೆ ಲೇಟ್ ಆಗಿದ್ದಕ್ಕ? ನೀವು ಹಾಗೆಲ್ಲ ಮಾಡಲ್ವಲ್ಲ? ಅಯ್ಯೋ ಏನಂತ ಹೇಳಿ ಸುಭಾಷ್, ಮಾತಾಡ್ತಾ ಮಾತಾಡ್ತಾ ರಾಜೇಶನ್ ವಿಷಯ ಬಂತು. ಅವನ ಬಗ್ಗೆ ಮಾತಾಡ್ತಾ ಒಲೆ ಮೇಲೆ ಇಟ್ಟಿರೋ ಅಡುಗೆ ಬಗ್ಗೆನೇ ಮರ್ತುಬಿಟ್ಟೆ. ಎಲ್ಲ ಸೀದೋಯ್ತು. ಸಾಹೇಬ್ರು ತುಂಬ ಹಸ್ಕೊಂಡಿದ್ದಾರೆ ಸುಭಾಷ್. ಹೊರಗಡೆ ಏನು ಬೇಜಾರಿತ್ತೋ ಏನೋ ಸಿಟ್ಟಲ್ಲಿ ಬಂದರು. ನಾನು ಬೇರೆ ಅಡುಗೆ ಲೇಟ್ ಆಗುತ್ತೆ ಅಂತ ತುಂಬ ಕೋಪ ಮಾಡಿಕೊಂಡ್ರು. ಅದಕ್ಕೆ 10 ನಿಮಿಷ ಟೈಮ್ ಕೊಡಿ, ನಾನು ಹೋಟೆಲಿಂದ ಊಟ ತಂದ್ಬಿಡ್ತೀನಿ. ಸುಭಾಷ್, ಏನು ಮಾತಾಡ್ತಿದ್ಯಾ ನೀನು? ಸಾಹೇಬ್ರಿಗೆ ನಾನು ಮೋಸ ಮಾಡ್ದಂಗಾಗಲ್ವಾ? ನಾನು ಮೋಸ ಮಾಡಲ್ಲ. ಮೋಸ ಅಂತಲ್ಲ ಅದಕ್ಕೆ. ಇವಾಗ ಅಣ್ಣಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ದಿರುತ್ತೆ, ಮೊದಲು ಅದನ್ನ ದೂರ ಮಾಡಿ, ಆಮೇಲೆ ಬೇಕಾದ್ರೆ ಇದು ಹೋಟೆಲ್ ತಂದಿದ್ದು ಊಟ ಸಾರಿ ಅಂತ ಹೇಳಿದ್ರಾಯ್ತು. ಇಲ್ಲ ಸುಭಾಷ್, ನಾನು ಮಾಡಿದ ಅಡುಗೆನೇ ಬಡಿಸ್ತೀನಿ ಅಂತ ಹೇಳಿದ್ದೀನಿ. ಹಾಗೇನಾದರೂ ಹೊರಗಡೆ ತಿನ್ನೋದಾಗಿದ್ರೆ ಅವ್ರು ಇಷ್ಟೊತ್ತರೆಗೂ ಕಾಯ್ಬೇಕಾಗಿತ್ತ ಹೇಳು? ಅದು ನಿಜ ಅದಕ್ಕೆ. ಇವಾಗ ನೀವು ಹೆಂಗೆ ಅಡುಗೆ ಮಾಡ್ತೀನಿ ಅಂದ್ರು ಅರ್ಧ ಗಂಟೆಗಿಂತ ಜಾಸ್ತಿ ಆಗುತ್ತೆ. ಅದ್ರ ಬದಲು ಹೋಟೆಲಿಂದ ಊಟ ತರೋದೇ ಬೆಟರ್ ಅಲ್ವಾ? ಮತ್ತೆ ಸುಮ್ಮನೆ ಯಾಕೆ ಅಣ್ಣನ ಕೋಪಕ್ಕೆ ಬಲಿ ಆಗ್ತೀರಾ? ಸುಭಾಷ್, ನಾನು ತಪ್ಪು ಮಾಡಿದ್ದೀನಿ. ಅವ್ರು ಎಷ್ಟಾದ್ರೂ ಬೈಲಿ ನನಗೆ ಬೇಜಾರಿಲ್ಲ. ಆದರೆ ಸಾಹೇಬ್ರು ಇವತ್ತು ನಾನು ಮಾಡಿದ ಅಡುಗೆನೇ ತಿನ್ನಬೇಕು ಅಷ್ಟೇ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಮಾಡ್ತೀನಿ. ಸರಿ, ನಾನೇನಾದ್ರೂ ಹೆಲ್ಪ್ ಮಾಡ್ಲಾ? ಬೇಡ ಸುಭಾಷ್, ಯಾರು ಏನು ಮಾಡಬೇಡಿ. ನನ್ನ ಪಾಡು ನಾನು ಒಬ್ಳನ್ನೇ ಬಿಟ್ಬಿಡಿ, ನಾನು ಮಾಡ್ತೀನಿ. ಸರಿ ಅದಕ್ಕೆ ಆಯ್ತು. ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಸುಮ್ಮನ ಸ್ವಲ್ಪ ನಿಧಾನ, ದುಡುಕ್ಬೇಡ. ಈಗಾಗಲೇ ದುಡುಕಿ ಒಂದ್ಸಲ ಕೈ ಸುಟ್ಕೊಂಡಿದ್ಯಾ, ಮತ್ತೆ ಅದೇ ತಪ್ಪು ಮಾಡಬೇಡ. ತೀರ್ಥ, ರಾಜೇಶನ್ ವಿಷಯ ತೆಗೆದಿದ್ದು ನಾನು, ಎಲ್ಲ ಎಡವಟ್ಟಾಗಿದ್ದು ನನ್ನಿಂದ. ಇವತ್ತೇನೇ ಆಗಿದ್ರು ಅದೆಲ್ಲದಕ್ಕೂ ಕಾರಣ ನಾನೇ. ಅದಕ್ಕೆ ಪ್ಲೀಸ್, ನೀವು ಮಾಡದೇ ಇರೋ ತಪ್ಪನ್ನ ನಿಮ್ಮ ಮೈ ಮೇಲೆ ಯಾಕೆ ಹಾಕೋತೀರಾ? ಯಾಕಂದ್ರೆ ಎಲ್ಲದಕ್ಕೂ ಕಾರಣ ನಾನೇ ಅಲ್ವಾ ತೀರ್ಥ? ಇಲ್ಲ ಅದಕ್ಕೆ, ಅಡುಗೆ ಮಾಡ್ತೀನಿ ಅಂತ ಒಪ್ಕೊಂಡವರು ಅವರು, ರೆಸ್ಪಾನ್ಸಿಬಿಲಿಟಿ ತಗೋಬೇಕಾದವರು ಅವರು. ಅಡುಗೆ ಬಗ್ಗೆ ಜ್ಞಾನ ಇರಬೇಕಾಗಿತ್ತು. ನೀವು ಮಾತಿಗೆ ವಿಷಯ ತೆಗೆದಿದ್ರು ಅದು ಮಾತಲ್ಲೇ ಇರಬೇಕಾಗಿತ್ತು. ಕೆಲಸದ ಕಡೆ ಗಮನ ಕೊಡಲಿಲ್ಲ, ಅದು ಅವ್ರ ತಪ್ಪು. ಪ್ಲೀಸ್, ನೀವು ಅವ್ರಿಗೆ ಸಪೋರ್ಟ್ ಮಾಡಿ ನನಗಿನ್ನೂ ಬೇಜಾರು ಮಾಡಬೇಡಿ. ಸರಿ ಆಯಿತು, ಇನ್ನೊಂದು ಅರ್ಧ ಗಂಟೆಲಿ ಅಡುಗೆ ರೆಡಿ ಆಗುತ್ತೆ. ನಾನು ನಿನ್ನ ಬಂದು ಕರಿತೀನಿ, ಸರಿನಾ? ಅರ್ಧ ಗಂಟೆನಾ? ಅರ್ಧ ಗಂಟೆನಾ ಅದಕ್ಕೆ? ಅದಕ್ಕೆ ಅವ್ರು 10 ನಿಮಿಷ ಅಂತ ಹೇಳಿದ್ರು. 10 ನಿಮಿಷನಾ? ಓ, 10 ನಿಮಿಷ ಮೋಸ್ಟ್ಲಿ ರೆಡಿ ಆಗ್ಬೋದು ತೀರ್ಥ. 10 ನಿಮಿಷ ಬಿಟ್ಟು ನಾನೇ ನಿನ್ನನ್ನು ಕರಿತೀನಿ, ಸರಿನಾ? ನಿಂತ್ಕೊಳ್ಳಿ ಅದಕ್ಕೆ. ಏನೇನು ಅಡುಗೆ ಆಗಿದೆ ಹೇಳಿ? ಎಲ್ಲ ರೆಡಿಯಾಗಿದೆ ತೀರ್ಥ. ಸಾರಿಗೆ ಮಸಾಲೆ ಹಾಕಬೇಕಷ್ಟೇ, ರೆಡಿ ಆಗಿಬಿಡುತ್ತೆ. ಅದಕ್ಕೆ ಅವ್ರ ಪರವಾಗಿ ಮಾತಾಡಿ ವಿಷಯನ ಮುಚ್ಚಿಟ್ಟು ನನ್ನ ಕೋಪನ ಇನ್ನೂ ಹೆಚ್ಚು ಮಾಡಬೇಡಿ. ಎಷ್ಟು ಅಡುಗೆ ಆಗಿದೆ ಹೇಳಿ? ಕರೆಕ್ಟಾಗಿ ಹೇಳಿ ಅದಕ್ಕೆ. ಎಷ್ಟೊತ್ತಾಗುತ್ತೆ? ನನ್ನ ಲೆಕ್ಕದ ಪ್ರಕಾರ ಅರ್ಧ ಗಂಟೆ ಆಗುತ್ತೆ ತೀರ್ಥ. ಅವಳೇನು ಎಕ್ಸ್ಪರ್ಟು, 10 ನಿಮಿಷದಲ್ಲಿ ಮಾಡಿಬಿಡ್ತಾಳೆ ಬಿಡು. ಅದಕ್ಕೆ
ಅಡುಗೆ ಮಾಡೋದ್ರಲ್ಲಿ ಎಷ್ಟು ಎಕ್ಸ್ಪರ್ಟ್ ಆಗಿದ್ರು ಅದು ಬೇಕಂತ ಒಂದು ಟೈಮ್ ಬೇಕೇ ಬೇಕು. ಅದು ಕಡಿಮೆ ಮಾಡೋಕ್ಕಾಗಲ್ಲ. ತೀರ್ಥ ಪ್ಲೀಸ್ ಲಿಸನ್ ಟು ಮೀ. ನೋಡು, ನೀನು ಹೋಗಿ ಜಗಳ ಮಾಡೋದು ಕೋಪ ಮಾಡೋದು ಮಾಡ್ಕೋಬೇಡ. ತೀರ್ಥ ತೀರ್ಥ ನನ್ನ ಮಾತು ಕೇಳು ಪ್ಲೀಸ್. ಕೋಪ ಮಾಡ್ಕೋಬೇಡ, ಜಗಳ ಆಡಬೇಡ ಪ್ಲೀಸ್. ಪ್ಲೀಸ್ ಜಗಳ ಮಾಡು. ಅಬ್ಬಬ್ಬಾ, ತೀರ್ಥ ಒಳ್ಳೆಯವಳಾಗಿದ್ಕೊಂಡು ಈ ಥರ ಆಟ ಆಡೋದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸಾಧನಾ, ನೀನು ಇಷ್ಟು ದಿವಸ ಕೂಗಾಡಿ ಸುಮ್ಮನೆ ನೀನು ಎನರ್ಜಿ ಡ್ರೈನ್ ಮಾಡಿಕೊಂಡೆ. ಇದೇ ಕೆಲಸನ ನೀನು ಮೊದಲೇ ಮಾಡಿದರೆ ಎಷ್ಟು ಖುಷಿ ಪಡ್ಬೋದಿತ್ತು. ಸಾಧನಾ, ವಾಟ್ ಇಸ್ ದಿಸ್? ಅಷ್ಟು ಗೊತ್ತಾಗ್ಲಿಲ್ವಾ ನಿನಗೆ? ಎನಿವೇ, ನೆವರ್ ಟೂ ಲೇಟ್. ಸುಮನಕ್ಕ, ಈ ಉಳ್ಳಾಗಡ್ಡಿ ಹೆಂಗೆ ಎಸ್ತಿರವ ನೀವು? ಸಾಹೇಬ್ರ ಅದೆಷ್ಟು ಸರ ಕಪಾಳ ಕೊಡ್ದಾರ ನನಗೆ. ಒಂದಿನೂ ಕಣ್ಣೀರು ಬಂದಿಲ್ಲ. ಒಂದು ಉಳ್ಳಾಗಡ್ಡಿಗೆ ಇಷ್ಟೊಂದು ಕಣ್ಣೀರು. ಓ, ಏನು ಮಾಡಕತ್ತಿ ಸುಮ್ನಾಕ? ಒಂಚೂರು ಕಣ್ಣೀರು ಒರ್ಸ್ ಬಾ. ಅಯ್ಯೋ ಚಿಟ್ಟೆ ಅಣ್ಣ, ಸಾಹೇಬ್ರು ತುಂಬ ಹಸ್ಕೊಂಡಿದ್ದಾರೆ. ಅವ್ರ ಮುಖ ನೋಡಿದ್ರೆ ಗೊತ್ತಾಯ್ತು. ಅವ್ರನ್ನ ತುಂಬೋದು ಕಾಯಿಸಲ್ಲ, ಬೇಗ ಮಾಡಿಬಿಡ್ತೀನಿ. ಸುಮ್ಮನವ್ರೆ, ಅಡುಗೆ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ಸಾಹೇಬ್ರೆ, ಅದು ಘಮ ಘಮ ಅನ್ನಕತ್ತೈತೆ ಅಡಿಗೆ. ಸಾಹೇಬ್ರ ಇಲ್ಲಿ ನೋಡ್ರಿ, ಕಣ್ಣಾಗ ನೀರು ಹೆಂಗೆ ಬರಕತ್ತವು. 2 ಮಿನಿಟ್ ಅಡಿಗೆ ಆಗೋತ್. ಸುಮ್ಮನವ್ರೆ, ನೀವು ಹೇಳಿ, ಅಡುಗೆ ಮಾಡೋದಕ್ಕೆ ಎಷ್ಟೊತ್ತು ಬೇಕು? ಎಕ್ಸಾಕ್ಟ್ಲಿ ಎಷ್ಟು ನಿಮಿಷ ಬೇಕು ಹೇಳಿ, ಬೇಗ ಹೇಳಿ. ಒಂದು ಅರ್ಧ ಗಂಟೆ ಸಾಹೇಬ್ರೆ. ಅರ್ಧ ಗಂಟೆನಾ? 2 ಮಿನಿಟ್ ಅಂದೆ ನಾನು, ಅರ್ಧ ಗಂಟೆ ಅಂತ ಯಾಕಂದಿ ನೀನು? ನನಗೆ ಊಟ ಬೇಡ. ಚಿಟ್ಟೆ, ಡ್ರೈವರ್ ಕಾರ್ತಿಗೆ ಕೇಳು. ಸಾಹೇಬ್ರ ಇನ್ನೊಂದು 2 ಮಿನಿಟ್ ಅಡಿಗೆ ಆಗಿ ಹೋತು. ಹಾಗಾದ್ರೆ ನೀನು ಇಲ್ಲೇ ಇದ್ದು ಊಟ ಮಾಡ್ಕೊಂಡು ಬಾ, ನಾನು ಹೋಗ್ತೀನಿ. ಸಾಹೇಬ್ರೆ, ಬೇಗ ಮಾಡ್ಬಿಡ್ತೀನಿ. ಸಾಹೇಬ್ರೆ ನಿಂತ್ಕೊಳ್ಳಿ. ಸುಮ್ಮನಕ್ಕ ನಾ ಸಮಾಧಾನ ಮಾಡ್ತೀನಿ. ಅಡುಗೆ ಮಾಡಿ ಹೋಗು. ಏನಾಗಬಾರ್ದು ಅನ್ಕೊಂಡಿದ್ದು ಅದಾತು. ಯಾವ ಉಳ್ಳಾಗಡ್ಡಿ ಕಣ್ಣು ಬಿಡಕ್ಕಾಗೋಲ್ತಾನೆ.